ಸರ್ ನಮಸ್ತೆ. ನಾವು ಕೋತಿ ಹಿಡಿಯೋರು. ನಮ್ಮದು ಮಂಡ್ಯ ನಾಗಮಂಗಲ ನಮ್ಮೂರು. ಸರ್ ನಾವು ಇಲ್ಲಿ ಕೋತಿ ಹಿಡಿಯೋಕ್ಕೆ ಬಂದಿದ್ದೀವಿ. ಚಿಕ್ಕಮಗಳೂರು ತಾವ ಒಂದು 20-25 ಕೋತಿಗಳು ನಾವು ಹಿಡಿದಿದ್ವಿ. ಈ ಕೋತಿನ ಎಲ್ಲ ದೂರ ಅರಣ್ಯ ಇಲಾಖೆ ಫಾರೆಸ್ಟಿಗೆ ಹೋಗಿ ಬಿಟ್ಟು ಬರ್ತಾರೆ, ಇಲ್ಲಾಂದರೆ ಯಾವುದೋ ಒಂದು ಒಳ್ಳೆ ದೇವಸ್ಥಾನಕ್ಕೆ ಹೋಗಿ ಬಿಟ್ಟು ಬರ್ತಾರೆ. ನಮ್ಮದು ಬರೀ ಹಿಡಿದು ಕೊಡೋದು ಜವಾಬ್ದಾರಿ ಸರ್, ಸರಿನಾ? ಇದು ಅಡಿಕೆ ತೋಟ, ತೆಂಗಿನ ತೋಟ, ಹಣ್ಸಿನ ಮರ, ಬಾಳೆ ತೋಟ ಎಲ್ಲವೂ ಪೀಸ್ ಮಾಡ್ತಿತ್ತು. ಎಲ್ಲ ಕಿತ್ಬಿಡೋದು. ಆ ಮುಷ್ಕಿನ ಜೋಳ ಹಾಕ್ಯಾರ ಪಾಪ ದನಗೋಸ್ಕರ, ಅದೆಲ್ಲ ಕಿತ್ತಾಕೋದು ಹಂಗೆ ಮಾಡ್ತಿತ್ತು. ಲುಕ್ಸಾನ್ ಅಂದರೆ ಸಿಕ್ಕಾಪಟ್ಟೆ ಲುಕ್ಸಾನ್ ಮಾಡ್ತಿದ್ರು ಈ ಕೋತಿಗಳು. ಏನು ಏಟ್ ಆಗ್ದಂಗೆ, ಏನು ಹಾನಿಕಾರ ಆದಾಗೆ ನಾವು ಸೇಫ್ಟಿಯಾಗಿ ನಾವು ಹಿಡ್ದಿದ್ದೀವಿ. ಈ ಕೋತಿಗಳು ಎಳ್ಳೀರು ಅಂದರೆ ಧ್ವಂಸ ಮಾಡಿಬಿಟ್ಟೈತೆ, ತೋಟಗೇ ಧ್ವಂಸ ಮಾಡಿಬಿಟ್ಟೈತೆ. ಎಳ್ಳೀರು ಅಂದರೆ ಸಿಕ್ಕಾಪಟ್ಟೆ ಬಿದ್ದಾವೆ. ಎಳ್ಳೀರಂದರೆ ಎಳ್ಳೀರು ಬುಲ್ಡೆ ಹಾಕೊಂಡ್ರೆ 2 ಟ್ಯಾಕ್ಟ್ರಿ ಟ್ಯಾಲಿ ಮ್ಯಾಲಾಗತ್ತೆ, ಅಷ್ಟೊಂದು ಬುಲ್ಡೆ ಬಿದ್ದಾವೆ. ಎಲ್ಲ ಚೂರು ಮಾಡಿಬಿಟ್ಟೈತೆ, ತೋಟಗೆ ಹೆವಿ ಚೂರು ಮಾಡಿಬಿಟ್ಟೈತೆ. ಮತ್ತು ಸರ್ ನಮ್ಮದು ನಂಬರು ಸ್ಕ್ರೀನ್ ಮೇಲೆ ನಾವು ಹಾಕಿರ್ತೀವಿ. ನೀವು ಮಂಗಾಗಿ ಸೇಫ್ಟಿಯಾಗಿ ಹಿಡಿದು ದೂರ ಸಾಗಿಸ್ತೀರಿ ಅಂತ ನೀವು ಮತ್ತೆ ಫೋನ್ ಮಾಡಬೇಕು. ಈ ಸ್ಕ್ರೀನ್ ಮೇಲೆ ನಂಬರ್ ಬರ್ತವೆ, ಅದ್ರ ಮೇಲೆ ಫೋನ್ ಮಾಡಿದರೆ ನಾವು ಕಾಂಟ್ಯಾಕ್ಟ್ ಆಗಿ ನಿಮಗೆ ಮಾತಾಡ್ತೀವಿ. ಇದು ಸರ್, ಇದು ನಿಮ್ಮದು ನೆಂಟರು ಮನೆ ಇರಲಿ, ನಿಮ್ಮ ಅಣ್ಣ ತಮ್ಮರ ಮನೆ ಇರಲಿ, ಫ್ರೆಂಡ್ ಇರಲಿ, ಎಲ್ಲ ತೋಟದಲ್ಲಿ ಕೋತಿ ಇರ್ತವೆ, ಎಲ್ಲ ಕಾಟ ಇರ್ತವೆ, ಸಮಸ್ಯೆ ಒಂಚೂರು ನೀವು ವಿಚಾರಿಸಿಕೊಳ್ಳಿ, ಸರಿನಾ? ಒಬ್ರಿಗೊಬ್ರು ನೀವು ಶೇರ್ ಮಾಡಿ, ಲೈಕ್ ಮಾಡಿ. ಈ ನಂಬರ್ ಮೇಲೆ ಕಾಲ್ ಮಾಡಿ, ನಾವು ನಿಮಗೆ ಕಾಂಟ್ಯಾಕ್ಟ್ ಆಗ್ತೀವಿ, ಸರಿನಾ?